ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ಯಾರೆಟ್ ಹಲ್ವನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಸಿಂಪಲ್ಲಾಗಿ ಟ್ರೆಡಿಷ್ನಲ್ ವೇಯಲ್ಲಿ ಮಾಡಿದ್ದೇನೆ. ಕ್ಯಾರೆಟ್ ಹಲ್ವನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕ್ಯಾರೆಟನ್ನು 500 ಗ್ರಾಮ್ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒರೆಸ್ಕೊಂಡಿದ್ದೀನಿ. ಹಾಗೆ ಇದು ಮೇಲ್ಗಡೆ ಸಿಪ್ಪೆ ಎಲ್ಲ ಸ್ವಲ್ಪ ತೆಗಿತಾ ಇದ್ದೇನೆ. ಜಾಸ್ತಿ ಸಿಪ್ಪೆ ಎಲ್ಲ ತೆಗೆಯೋದಕ್ಕೆ ಹೋಗಬೇಡಿ. ಸ್ವಲ್ಪ ಸಿಪ್ಪೆಯನ್ನು ನೀವು ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲ ಕ್ಯಾರೆಟ್ನ ಇದೇ ಥರ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಗ್ರೇಟರ್ನ ಸಹಾಯದಿಂದ ಎಲ್ಲ ಕ್ಯಾರೆಟ್ಗಳನ್ನು ನಾನಿಲ್ಲಿ ತುರ್ಕೊಳ್ತಾ ಇದ್ದೇನೆ. ನೀವು ಕ್ಯಾರೆಟನ್ನು ಚೂಸ್ ಮಾಡುವಾಗ ತುಂಬ ದಪ್ಪ ಕ್ಯಾರೆಟ್ನ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ತುಂಬ ತೆಳ್ಳಗಿರುತ್ತಲ್ಲ ಅಂಥ ಕ್ಯಾರೆಟ್ಸ್ನ ಸಹ ಚೂಸ್ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕೆಂದರೆ ಅದು ಮಧ್ಯದ ಭಾಗದಲ್ಲಿ ಬಿಳಿ ಲೇಯರ್ ಏನಿರುತ್ತೆ ಅದು ತುಂಬಾ ಎದ್ದು ಬರುತ್ತೆ. ಆವಾಗ ಕ್ಯಾರೆಟ್ ಕಲರು ತುಂಬ ಬರಲ್ಲ. ಅದರಿಂದ ಮೀಡಿಯಮ್ ಸೈಜ್ ಕ್ಯಾರೆಟನ್ನು ನೀವು ಈ ರೀತಿ ಎಲ್ಲದನ್ನು ತಗೊಂಡು ತುರ್ಕೊಳ್ಳಿ. ನಂದೆಲ್ಲ ತುರ್ಕೊಂಡಾಗಿದೆ. ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ 2 ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಹಾಕ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಬಾದಾಮಿ ಹಾಗೆ ಗೋಡಂಬಿಯನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಫ್ರೈ ಮಾಡಿಕೊಂಡು ಇದನ್ನು ನಾನು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಬೇಕಾದರೆ ಪಿಸ್ತಾನ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾಶ್ಯೂ ಮತ್ತು ಬಾದಾಮಿಯನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ನಂದು ಕ್ಯಾಶ್ಯೂ ಎಲ್ಲ ತೆಕ್ಕೊಂಡು ಸೈಡಿಗೆ ಇಟ್ಕೊಂಡಾಗಿದೆ. ಅದೇ ಬಾಣಲಿಗೆ ನಾನು ತುರ್ಕೊಂಡಂತಹ ಕ್ಯಾರೆಟನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಕ್ಯಾರೆಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತುಪ್ಪದಲ್ಲೇ ಇದು ಫ್ರೈ ಆಗೋ ಥರ ಮಾಡ್ಕೊಳ್ಳಿ. ಈ ಕ್ಯಾರೆಟ್ ಹಲ್ವಕ್ಕೆ ಜಾಸ್ತಿ ತುಪ್ಪ ಏನೂ ಬೇಕಾಗಿಲ್ಲ. ಇಷ್ಟೇ ತುಪ್ಪದಲ್ಲೇ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಸೀಸನಲ್ ಆಗಿರೋದ್ರಿಂದ ಇದನ್ನು ಖಂಡಿತ ಒಂದ್ಸಲ ಸೀಸನ್ ಟೈಮಲ್ಲಿ ಮಾಡಿ ತಿನ್ನೋದಕ್ಕೆ ತುಂಬ ಟೇಸ್ಟಿ ಅನಿಸುತ್ತೆ. ಈ ಕ್ಯಾರೆಟ್ ಅಂತೂ ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೀವು ಕ್ಯಾರೆಟನ್ನು ಸ್ವಲ್ಪ ತಿಂದು ಸಹ ನೋಡ್ಕೊಳ್ಳಿ. ತುಂಬ ಸ್ವೀಟ್ ಇದ್ದರೆ ಜಾಸ್ತಿ ಸಕ್ಕರೆ ಎಲ್ಲ ಹಾಕೋದಕ್ಕೆ ಹೋಗೋದು ಬೇಡ. ನಂದು ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಇದೆ ಅಂತ ಅನಿಸ್ತಿದೆ. ಅದಕ್ಕೆ ನಾನು 3/4 ಕಪ್ಪು ಸಕ್ಕರೆಯನ್ನು ನಾನು ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಫ್ರೈ ಆದಮೇಲೆ ನಾನು ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ 1 ಲೋಟ ಕೆನೆಬರಿತ ಹಾಲನ್ನು ಹಾಕ್ತಾ ಇದ್ದೇನೆ. ಫ್ಯಾಟ್ ಮಿಲ್ಕನ್ನೇ ಯೂಸ್ ಮಾಡ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಯಾರಿಗಾದರೂ ಇಲ್ಲಿ ಹಾಲು ಬೇಡ, ಹಾಲು ಇಷ್ಟ ಇಲ್ಲ ಅಂತ ಅನಿಸಿದರೆ ಹಾಲನ್ನು ಸ್ಕಿಪ್ ಸಹ ಮಾಡ್ಬೋದು. ಬಟ್ ಹಾಲು ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ಹಾಲು ಹಾಕಿದಾಗ ನೀವು ಆಮೇಲೆ ಇಲ್ಲಿ ಖೋವಾ ಮಾವು ಅಂತ ಏನು ಹೇಳ್ತೀವಿ ಅದನ್ನು ನಾವಿಲ್ಲಿ ಹಾಕಬೇಕು ಅಂತ ಸಹ ಬರಲ್ಲ. ಸೊ ಹಾಲು ಹಾಕೋದ್ರಿಂದ ಟೇಸ್ಟು ಜಾಸ್ತಿ ಆಗುತ್ತೆ. ಹಾಗೆ ಇದನ್ನು ನಾನು ಇವಾಗ ಹೈ ಫ್ಲೇಮಲ್ಲಿ ಹಾಲೆಲ್ಲ ಡ್ರೈ ಆಗೋ ತನಕ ಹೈ ಫ್ಲೇಮಲ್ಲೇ ಕುದಿಸ್ತಾ ಇದ್ದೇನೆ. ಆವಾಗವಾಗ ನೀವು ಇದನ್ನು ಸೌಟ್ ಹಾಕಿಬಿಟ್ಟು ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಡಕ್ಕಾಗ್ಬಿಡುತ್ತೆ. ನೋಡಿ ಇವಾಗ ಎಲ್ಲ ಹಾಲೆಲ್ಲ ಚೆನ್ನಾಗಿ ಡ್ರೈ ಆಗ್ತಾ ಬಂದಿದೆ. ತುಪ್ಪ ಎಲ್ಲ ಸ್ವಲ್ಪ ತಡ ಬಿಡ್ತಾ ಇದೆ. ಇವಾಗ ನಾನು ಇದಕ್ಕೆ ಫ್ರೈ ಮಾಡಿಕೊಂಡಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಡ್ರೈ ಫ್ರೂಟ್ಸನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನನಗೆ ಇಲ್ಲಿ ತುಂಬ ಡ್ರೈ ಇರಲಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಸ್ವಲ್ಪ ಡ್ರೈ ಮಾಡ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ಡ್ರೈ ಬೇಡ ಅಂತ ಏನಾದರೂ ಅನಿಸಿದರೆ ಇಷ್ಟು ಡ್ರೈ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಹೇಗೆ ಬೇಕೋ ಆ ಥರ ನೀವು ಮಾಡ್ಕೋಬೋದು. ನನಗೆ ತುಂಬ ಡ್ರೈ ಬೇಕು ಅನಿಸ್ತಾ ಇತ್ತು, ಮಾಡ್ಕೊಳ್ಳೋಣ ಅಂತ. ಇದನ್ನು ತಣ್ಣಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 2ರಿಂದ 3 ದಿನ ಆರಾಮಾಗಿ ನಾವು ಯೂಸ್ ಮಾಡ್ಕೋಬಹುದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಅದಕ್ಕೆ ಈ ಕ್ಯಾರೆಟನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಮತ್ತು ಸ್ವೀಟ್ ಆಗಿರೋದ್ರಿಂದ ಜಾಸ್ತಿ ಸಕ್ಕರೆ ಎಲ್ಲ ಹಾಕಬೇಕು ಅಂತಲೂ ಬರೋದಿಲ್ಲ. ನೀವು ಸಹ ಖಂಡಿತ ಇದನ್ನು ಟ್ರೈ ಮಾಡಿ. ಇವಾಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.